ಎಲ್ಲರ ಜೀವನದಲ್ಲೂ ಸುಖ ಮತ್ತೆ ದುಃಖ ಇದ್ದಿದ್ದೇ ಅಲ್ಲ. ಸೊ ಅದೇನೇ ಇರ್ಲಿ, ನಮ್ಗೆ ಹಬ್ಬಗಳು ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಸುಖ ಇರ್ಲಿ ದುಃಖ ಇರ್ಲಿ, ನಾವು ಹಬ್ಬಗಳನ್ನ ಮಾಡೋದಂತೂ ಬಿಡಲ್ಲ ಅಲ್ವಾ? ಸೊ ಅದೇ ರೀತಿ ಇವತ್ತು ಒಂದು ಹಬ್ಬ ಇದೆ. ಯಾವ್ದಪ್ಪ ಅದು ಅಂದ್ರೆ ಸಂಕ್ರಾಂತಿ ಹಬ್ಬ ಗೈಸ್. ಅದಕ್ಕೋಸ್ಕರ ನೋಡಿದ್ರಿ ಅಲ್ಲ, ಎಳ್ಳು, ಜೀರಿಗೆ, ಪೆಪ್ರಿಮೆಂಟ್ ಎಲ್ಲ ಎತ್ತಾಕೊಂಡ್ ಬರ್ತಾ ಇದೀನಿ. ನಾ ಮಾಡಿದ ಒಂದ್ ಒಳ್ಳೆ ಕೆಲ್ಸ ಏನಪ್ಪಾ ಅಂದ್ರೆ, ನಾನ್ ಮಾಡ್ತೀನೋ ಬಿಡ್ತೀನೋ ಎಲ್ಲಾ ಸಾಮಾನುಗಳು ತಂದು ಇಟ್ಕೊಂಡ್ ಬಿಟ್ಟಿದ್ದೆ. ಕಡ್ಲೆ ಬೀಜ, ಎಳ್ಳು, ಜೀರಿಗೆ, ಪೆಪ್ರಿಮೆಂಟ್ ಎಲ್ಲಾನು. ಸೊ ಅದನ್ನ ಈಗ ರೆಡಿ ಮಾಡ್ಕೊಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಗೈಸ್. ಎಲ್ರಿಗೂ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚೆ ಎಲ್ಲ ಸಂಕ್ರಾಂತಿ ಹಬ್ಬ ಅಮ್ಮನ ಮನೆ ಮಾಡ್ತಾ ಇದ್ದೆ. ಈಗ ಅಂದರೆ ನಾವು ಲಿವ್ ಇನ್ ವೇವ್ಸ್ ರೆಸಾರ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ಸಂಕ್ರಾಂತಿ ಹಬ್ಬ ಸ್ಕಿಪ್ ಆಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ನಮ್ಮ ಪ್ರೆಸೆನ್ಸ್ ಬೇಕು, ಅದಕ್ಕೋಸ್ಕರ ರಜಾ ಇರುತ್ತೆ. ಸೊ ರಜಾ ಇದ್ದಾಗಲೇ ಎಲ್ಲ ಜನಗಳು ಈ ಕಡೆ ಬರೋದು ಜಾಸ್ತಿ. ಸೊ ನಾವು ಹೊರಗೆ ಹೋಗೋಕ್ಕಾಗಲ್ಲ. ಇದೊಂಥರ ನಾವೇ ನಮಗೆ ಮಾಡ್ಕೊಂಡಿರೋ ಜೈಲ್ ಥರ ಆಗಿಬಿಟ್ಟಿದೆ. ಸೊ ಫಸ್ಟು ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಬಿಕಾಸ್ ಇವತ್ತು ಹಬ್ಬ ಅಲ್ಲ, ಹಾಗಾಗಿ ನಮ್ಮನೆ ಬ್ರೇಕ್ಫಾಸ್ಟಿಗೆ ಸಾಮಾನ್ಯ ಹಬ್ಬದಲ್ಲಿ ಇಡ್ಲಿನೇ ಇರುತ್ತೆ. ಆ ಇಡ್ಲಿ ಮಾಡೋದು ಅವರೇ, ಸೊ ಚಿಂಟು ಅವ್ರ ಅಜ್ಜಿ. ಸೊ ಇವತ್ತಿನ ದಿನ ನಮ್ಮನೆ ಇಡ್ಲಿ ಹಬ್ಬಕ್ಕೆ. ಮತ್ತು ಪಾಯಸ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಅದು ನೆನ್ನೆ ಎಲ್ಲ ಫುಲ್ ಗುರ್ರು ಅಂತ ಇದ್ರು. ಸುಮ್ಮನೆ ಗುರು. ಹೌದು, ಕೆಲಸದವ್ರು ಬರ್ತಾ ಇಲ್ಲ, ನಾನೇನು ಮಾಡೋಕ್ಕಾಗತ್ತೆ? ನನಗೂ ಫುಲ್ ಕೆಲಸ, ಅವ್ರಿಗೂ ಫುಲ್ ಕೆಲಸ. ಬಟ್ ಏನು ಮಾಡೋಂಗಿಲ್ಲ. ಕೆಲಸದವ್ರನ್ನ ಏನು ಹಗ್ಗ ಹಾಕ್ಕೊಂಡು ಎಳ್ಕೊಬರೋಕ್ಕಾಗತ್ತಾ? ಇಲ್ಲ. ಬಟ್ ಮೇ ಬಿ ಆ ಕೋಪ ಫ್ರಸ್ಟ್ರೇಷನ್ಸ್ನೆಲ್ಲ ನನ್ನ ಮೇಲೆ ಹಾಕ್ತಾಯಿದ್ರು. ಸೊ ನಾನು ಹೇಳಿದೆ, ಇದೆಲ್ಲ ಚೆನ್ನಾಗಿರೋದಿಲ್ಲ. ನಾನು ಬಾಯಿ ಮುಚ್ಕೊಂಡಿದ್ದೀನಿ. ಸೊ ಬಾಯಿ ಮುಚ್ಕೊಂಡಿರೋದು ಬೆಸ್ಟು ಅಲ್ವಾ ಗೈಸ್? ನಾನೇನು ಬಿಟ್ಟೇ ಬಿದ್ದಿದ್ದೀನ? ಸುಮ್ಮನೆ ಅಲ್ಲಿ ಅವರು ಶೌಟ್ ಮಾಡ್ತಾಯಿದ್ರೆ ಅದು ಕೇಳಿಸ್ಕೊಂಡು ನನಗೂ ಬಿ ಪಿ ರೈಸ್ ಆಗುತ್ತೆ. ನನಗೂ ವಯಸ್ಸಾಯಿತು. ಅವರೊಬ್ರಿಗೆ ಅಲ್ಲ ವಯಸ್ಸಾಗಿರೋದು, ನನಗೂ ವಯಸ್ಸಾಗ್ತಾಯಿದೆ. ಇಷ್ಟು ವಯಸ್ಸಾದ್ರೂ ನಮಗೆ ಫ್ರೀಡಮ್ಮೇ ಇಲ್ಲ. ಆಫ್ಕೋರ್ಸ್ ನಾನೇನು ಯಾರ ಇಂಪ್ರಿಸನ್ಮೆಂಟಲ್ಲೂ ಇಲ್ಲ. ದ ಥಿಂಗ್ ಈಸ್, ಆದರೂ ಸಹ ಅದೊಂಥರ ಸ್ವಾತಂತ್ರ್ಯ ಅನ್ನೋದಿಲ್ಲ. ಇವತ್ತೇನು ತನಕನೂ ಹೇಳಿದ್ರೆ ಒಂದು, ಹೇಳಲಿಲ್ಲ ಅಂದರೆ ಒಂದು. ಹೋಗಿ ಬಿಡಿ, ಅದೆಲ್ಲ ನಿಲ್ಸೋಣ ಬನ್ನಿ. ಈಗ ಇವತ್ತಿನ ದಿನ ಹಬ್ಬ. ಇನ್ನೂ ನಾನು ನಮ್ಮಮ್ಮ ಪಾಪ ಗೈಸ್ ಒಂದು 10 days 15 days ಮುಂಚೆನೇ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಕೊಬ್ಬರಿನ ಬೆಲ್ಲನ ಹಚ್ಚಿಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನು ಸಹ ತೆಗೆದು ಅದನ್ನು ಒಣ ಹಾಕಿಲ್ಲ ಗೊತ್ತಾ, ಅಷ್ಟು ಕೆಲಸ ಬಂದಾಗಲಿಂದ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಬರೀ ಹಾಗೆ ತಿನ್ಬಿಡೋಣ ಅದನ್ನು ಅಂತ. ನಮ್ಮಮ್ಮ ಎಂತ ಮಾತಾಡ್ತೀಯ, ಅದನ್ನೆಲ್ಲ ಹಬ್ಬಕ್ಕೆ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡಿಕೊಂಡು ಕರೆಕ್ಟಾಗಿ ಹಬ್ಬ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ಕೇ ಇವತ್ತು ಏನದು ಎಳ್ಳು, ಕಡಲೆ ಬೀಜ ಮತ್ತು ಜೀರಾ ಪೆಪ್ರಿಮೆಂಟ್, ಸೊ ಅದನ್ನು ಮಿಕ್ಸ್ ಮಾಡೋಕ್ಕೆ ತಂದಿದ್ದೀನಿ. ಕಡಲೆ ಬೀಜನ ಹುರಿಬೇಕು ಆ್ಯಂಡ್ ಎಳ್ಳನ್ನು ಹುರಿಬೇಕು. ಸೊ ಸ್ವಲ್ಪ ಕೊಬ್ಬರಿನ ಮತ್ತು ಬೆಲ್ಲನ ಇವತ್ತು ಬಿಸಿಲಿಗೆ ಹಾಕಬೇಕು. ಸೊ ಇದಿಷ್ಟು ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಬ್ಬ ಮಾಡಬೇಕು. ಸಂಕ್ರಾಂತಿ ಹಬ್ಬ ಮಾಡೋಣ ಅಲ್ಲ, ಮಾಡೋಣ. ಸೊ ಒಂದೊಂದಾಗಿ ನಾನು ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಬಟ್ ರೈಟ್ ನಾವು ಬಟ್ಟೆನೇ ಹಾಕ್ಬಿಟ್ಟು ನಾವು ನಮ್ಮ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇವತ್ತು ರಜಾ ಇದೆ ನನ್ನ ಮಗನಿಗೆ.
ಬಟ್ ನನ್ನ ಮಗ ನೆನೆ ಎಲ್ಲ ನನಗೆ ಎದುರಿಸ್ತಾ ಇದ್ದ, ಅಮ್ಮ ರಜಾ ಇಲ್ಲ ಅಮ್ಮ ಹೋಗಬೇಕು ಅಂತ. ಇವರು ಲೂಸ್ಗಳಲ್ಲ ಇವ್ರ ಸ್ಕೂಲವರು, ಮತ್ತು ಅದು ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಹೌದು ಅನಿಸುತ್ತೆ, ರಜಾ ಕೊಟ್ಟಿಲ್ಲ ಅನಿಸುತ್ತೆ ಅಂತ. ಎಷ್ಟು ಸಲ ಕೇಳಿದ್ರು ಇಲ್ಲ ಅಮ್ಮ ಸ್ಕೂಲ್ಗೆ ಹೋಗಬೇಕು ಅಂತಿದ್ದ. ಆಮೇಲೆ ಫೈನಲ್ ಆಗಿ ರಾತ್ರಿ ಹೀಗೆ ಮಾತಾಡುವಾಗ ರೇಗಿಸ್ಕೊಂಡು ಎಲ್ಲ ಕೇಳಿದಾಗ, ನನ್ನ ಮಗನೇ ನನಗೆ ಸುಳ್ಳು ಹೇಳ್ತೀಯ, ನನ್ನನ್ನೇ ಮಂಗ ಮಾಡ್ತಾನೆ ನೋಡಿ ಗೈಸ್. ಅಮ್ಮ ಸ್ಕೂಲ್ ಹೋಗಬೇಕು ಅಂತಲೇ ಹೇಳ್ತಿದ್ದ. ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಹಾಲಿಡೇ, ಎಲ್ಲೂ ಸ್ಕೂಲ್ ಇಲ್ಲ ಅಂತ. ಇವನಿಲ್ಲ ನಮ್ಮ ಸ್ಕೂಲಲ್ಲಿದೆ ಅಂತ ಹೇಳಿ ಎಲ್ಲರನ್ನೂ ಮಂಗ ಮಾಡಿದ್ದ. ನಾವೆಲ್ಲ ಮಂಗ ಆಗ್ಬಿಟ್ಟಿದ್ವು. ಬಟ್ ಆಮೇಲೆ ಹೇಳ್ದ ಹಾಂ ಸ್ಕೂಲ್ ಇಲ್ಲ ಅಂತ. ಸೊ ಇದಿಷ್ಟು ನನ್ನ ಮಗನ ಬಗ್ಗೆ. ನನ್ನನ್ನೇ ಬಕ್ರ ಮಾಡಿಬಿಟ್ಟ. ಹಿಂಗೆ ಹೋಗಿದೆ ನೋಡಿ ನೆನ್ನೆ. ನನಗೆ ಬೇಜಾರಾಗ್ತಾ ಇದೆ. ನಿನ್ನೆ ನನ್ನ ಕೈಲಿ ಆಗಲೇ ಇಲ್ಲ ಗೈಸ್. ನಾನು ಆ್ಯಕ್ಚುಲಿ ಫುಲ್ ನಿದ್ದೆ ಮಾಡಬೇಕು ಅಂದ್ಕೊಂಡೆ. ನನ್ನ ಮಗ ಅಮ್ಮ ಇಲ್ಲ ಅಮ್ಮ ಅಂಕೋಲಾ ಉತ್ಸವಕ್ಕೆ ಹೋಗಿ ಬರೋಣ ಅಮ್ಮ ಅಂತ ಕರ್ಕೊಂಡು ಹೋಗಿದ್ದ. ಅದು ಸಹ ಕ್ಯಾಪ್ಚರ್ ಮಾಡಿದ್ದೀನಿ, ಅಲ್ಲಿ ನಾನು ನಿಮಗೆ ಕ್ಲಿಪ್ಪಿಂಗ್ನ ಹಾಕ್ತೀನಿ. ಬಟ್ ದ ಥಿಂಗ್ ಈಸ್ ಏನಾಯಿತು ಗೊತ್ತಾ ಗೈಸ್, ಅಲ್ಲೂ ನಮ್ಮ ರೆಸಾರ್ಟಲ್ಲೂ ಸಹ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ತುಂಬ ಕ್ರೌಡ್ ಇತ್ತಂತೆ. ನಾನು ಅಷ್ಟು ಜನ ಇಲ್ಲ ಅಂತ ಅಂದ್ಕೊಂಡೆ ನೆನ್ನೆ, ಬಟ್ ಇತ್ತಂತೆ. ಪಾಪ ನನ್ನ ಹಸ್ಬೆಂಡ್ ನೆನ್ನೆ ರಾತ್ರಿ 1 o'clock ಬಂದಿದ್ದ ಅಲ್ಲ, ನಾನು ಕೇಳಿದೆ ಆವಾಗ ಕ್ರೌಡ್ ಇತ್ತ ಜನ ಇದ್ರಾ ಅಂತ. ಹ್ಞೂ ಅಂದ. ನಂಗೆ ಆಗ ಬೇಜಾರಾಯಿತು, ನಾನು ಹೋಗಬೇಕಿತ್ತು, ಹೆಲ್ಪ್ ಮಾಡಬೇಕಿತ್ತು ಅಂತ. ಸೊ ಅದೊಂದು ಬೇಜಾರಾಯಿತು. ಬಟ್ ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಗಾಡಿ ಓಡಿಸ್ತಾ ಇದ್ದೀನಿ, ಟುವರ್ಡ್ಸ್ ಬೇರೆ ಗಾಡಿ ಕಡೆ ಹೋಗ್ತಾ ಇದ್ದೀನಿ. ಬಟ್ ನನ್ನ ಮಗನಿಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ, ಅದು ಬೇಜಾರು ಮಾಡ್ಕೊಳ್ಳುತ್ತೆ. ಸೊ ಈ ಕಡೆ ಹೋಗ್ದೇ ಇರೋಕ್ಕೂ ಆಗಲ್ಲ, ನನ್ನ ಮಗಂದು ಸ್ಯಾಡ್ನೆಸ್ ನೋಡೋಕ್ಕೂ ಆಗಲ್ಲ. ಆದರೂ ಕರ್ಕೊಂಡೋಗಿದ್ದೆ. ಬಟ್ ಅದು ಅವನಿಗೆ ಏನೇನು ಬೇಕಿತ್ತು ಅಲ್ಲಿ ಅದೇನೂ ಆಗಲಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಸಿಗ್ತೀನಿ ಅಂದಿದ್ರಂತೆ, ಅದು ಯಾವುದೂ ಆಗಲಿಲ್ಲ. ಯಾರೂ ಅವ್ನ ಫ್ರೆಂಡ್ಸಲ್ಲಿ ಅವ್ನ ಕಣ್ಣಿಗೆ ಬೀಳಲಿಲ್ಲ. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದೀವಿ, ಇವತ್ತಿನ ದಿನ ನಾವೆಲ್ಲ ಅಂಕೋಲಾ ಉತ್ಸವದಲ್ಲಿ ಮೀಟ್ ಆಗಬೇಕು. ಸೊ ಅದಕ್ಕೆ ಕರ್ಕೊಂಡೋಗಮ್ಮ ಅಂತ ನನ್ನ ಮಗ ಒಂದೇ ಸಮ ಜೀವ ತಿಂದ. ಅದಕ್ಕೋಸ್ಕರ ಅವನನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ. ಅವನಂತೂ ಹುಡುಕ್ತಾ ಇದ್ದಾನೆ ಅವನ ಫ್ರೆಂಡ್ಸ್ನ, ಎಲ್ಲಾದರೂ ಕಣ್ಣಿಗೆ ಬೀಳ್ತಾರಾ ಏನು ಕತೆ ಅಂತ. ಬಟ್ ಅವನಿಗೆ ಬೇಕಾಗಿರೋ ಫ್ರೆಂಡ್ಸು ಅಥವಾ ಅವನು ಮಾತಾಡ್ಕೊಂಡಿರೋ ಫ್ರೆಂಡ್ಸು ಒಬ್ಬರು ಕಣ್ಣಿಗೆ ಬೀಳ್ತಾ ಇಲ್ಲ. ಸೊ ನೋಡಿ ಸಾಕಾದ, ಸರಿ ಬಾರಮ್ಮ ಏನಾದರೂ ತಿನ್ನೋಣ ಅಂದ್ಕೊಂಡು ತಿನ್ನೋಕ್ಕೆ ಬಂದು ಇವತ್ತು ಆ್ಯಕ್ಚುಲಿ ಗೋಬಿ ಟ್ರೈ ಮಾಡ್ತಾಯಿದ್ದೀವಿ. ಸೊ ಗೋಬಿ ಆ್ಯಕ್ಚುಲಿ ಅಂಕೋಲಾದಲ್ಲಿ ಅಂಗಡಿ ಇಡ್ತಾರೆ, ಅವ್ರದ್ದೇ ಇತ್ತು. ಸೊ ಅಲ್ಲೇ ತೊಗೊಂಡ್ವು. ಆ್ಯಂಡ್ ಐಸ್ ಕ್ರೀಮ್ ಸಹ ಅಲ್ಲೇ ಸಿಕ್ತು. ಸೊ ಅದನ್ನು ಸಹ ತಿಂದ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ನೋಡ್ಕೊಂಡು ಬರೋಣ ಬಾರಮ್ಮ ಅಂತ ನನ್ನ ಮಗ ಕರ್ಕೊಂಡು ಹೋದ. ಬಿಕಾಸ್ ಅವನಿಗೆ ಎಲ್ಲೋ ಒಂದು ಕಾರ್ನರಲ್ಲಿ ಆಸೆ, ಅವ್ನ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾರೆ ಆ್ಯಂಡ್ ಅವ್ರಗಳ ಜೊತೆ ಆಟ ಆಡಬೇಕು ಅಂತ. ಬಟ್ ಅವ್ನ ಲಕ್ಕೆ ಸರಿಗಿರಲಿಲ್ಲ, ಯಾರೂ ಸಿಗಲಿಲ್ಲ. ಅದಕ್ಕೇ ಮಗನೇ ಅವ್ರು ಸಿಗ್ತಾರೋ ಬಿಡ್ತಾರೋ ಐಸ್ ಕ್ರೀಮ್ ಆದರೂ ತಿನ್ನು ಅಂತ ಹೇಳಿ ಐಸ್ ಕ್ರೀಮ್ನ ಕೊಡಿಸ್ದೆ. ಆ್ಯಂಡ್ ಫೈನಲಿ ಯಾರೂ ಸಿಗಲಿಲ್ಲ. ಸೊ ಮನೆಗೆ ಬಂದವು. ಅವನು ಆ್ಯಕ್ಚುಲಿ ಜಾಯಿಂಟ್ ವೀಲ್ ಮೇಲೆ ಕುತ್ಕೋಬೇಕು, ಟೊಯೋಟೋರಾ ಇದೆ ಅಲ್ಲಿ. ಸೊ ಏನೋ ಅದು ಬ್ರೇಕ್ ಡ್ಯಾನ್ಸ್ ಅದ್ರ ಮೇಲೆ ಕುತ್ಕೋಬೇಕು. ನನ್ನ ಫ್ರೆಂಡ್ಸ್ ಬರ್ತಾರೆ, ನಾನು ಅದ್ರ ಕುತ್ಕೋತೀನಿ ಅಂತ ನಾನು ಜಾಯಿಂಟ್ ವೀಲಿಗೆ ಕಳಿಸ್ತಿರ್ಲಿಲ್ಲ, ಇನ್ನೊಂದು ಯಾವುದೋ ಬ್ರೇಕ್ ಇತ್ತು. ಸೊ ಅದನ್ನು ಕಳ್ಸೋಣ ಅಂದ್ಕೊಂಡೆ, ಬಟ್ ಅವ್ನಿಗೆ ಯಾರೂ ಸಿಗಲಿಲ್ಲ. ನನಗೆ ಭಯ ಆಗುತ್ತೆ ಗೈಸ್. ಅದು ಅವತ್ತೊಂದಿನ ಕೂರಿಸಿದ್ದೆ ಆ್ಯಕ್ಚುಲಿ. ಅದಕ್ಕೆ ನಾನು ಮೊನ್ನೆನೂ ಹೋಗಿದ್ವು ಅಂಕೋಲಾ ಉತ್ಸವಕ್ಕೆ. ಆವಾಗ ಹಿಂಗೆ ಸ್ವಿಂಗ್ ಆಗುತ್ತೆ, ಟೈಟಾನಿಕ್ ಅನಿಸುತ್ತೆ, ಅದಕ್ಕೆ ಕೂರಿಸಿದ್ದೆ, ನಾನು ಕೂತ್ಕೊಂಡಿದ್ದೆ. ಸೊ ನಮ್ಮಮ್ಮ ಹೇಳಿದ್ರು ಅಲ್ಲ, ನೀನು ಎಳ್ಳು ಬೆಲ್ಲ ಮಾಡ್ಕೊಳ್ಳೇಬೇಕು ಅಂತ. ಹಾಗಾಗಿ ನಾನು ಕಡಲೆ ಬೀಜ ಎಲ್ಲ ತಂದಿಟ್ಟಿದ್ದೆ.
ಬಟ್ ಮಾಡೋಕ್ಕೆ ಸೋಮಾರಿತನ, ಹಾಗಾಗಿ ಸ್ಕಿಪ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಪಾಪ ನಮ್ಮಮ್ಮ ಅಷ್ಟೆಲ್ಲ ಹೇಳಿದ್ರು ಅಲ್ಲ, ಸೊ ಅದಕ್ಕೆ ಮಾಡೇ ಬಿಡೋಣ ಅಂದ್ಬಿಟ್ಟು ಕಡಲೆಕಾಯಿ ಬೀಜನ ಹುರಿತಾ ಇದ್ದೀನಿ. ಇದನ್ನ ಹದವಾಗಿ ಹುರಿಬೇಕು, ಸೀಯಿಸ್ಬಾರ್ದು, ಮತ್ತೆ ಕಮ್ಮಿನೂ ಸಹ ಫ್ರೈ ಆಗಬಾರ್ದು. ಕರೆಕ್ಟಾಗಿ ಕಟುಮ್ ಅನ್ನೋ ರೀತಿನಲ್ಲಿ ಚೆನ್ನಾಗಿ ಹುರಿಬೇಕು. ಸೊ ಹುರ್ಕೊಂಡು ಇಟ್ಕೊಂಡೆ. ಆ್ಯಂಡ್ ಜೊತೆಗೆ ಎಳ್ಳು ಸಹ ಅಷ್ಟೇ ಒಂದೇ ಸಮ ನಿಧಾನ ಉರಿನಲ್ಲಿ ಇಟ್ಕೊಂಡು ಅದು ಸಹ ಪುಳು ಚೆಂದಾಗಿ ಏನದು ಫ್ರೈ ಆಗೋ ರೀತಿ ಹುರ್ಕೋಬೇಕು. ಸೊ ಅದನ್ನು ಸಹ ಹುರ್ಕೊಂಡಾಯ್ತು. ಆಮೇಲೆ ಕಡಲೆ ಬೀಜ ಅದು ಸಿಪ್ಪೆ ಬಿಡಿಸ್ಬೇಕು ಗೈಸ್, ಅದೇ ಸಾಹಸ. ನೋಡಿ, ಒಂದು ಈಸಿ ಟೆಕ್ನಿಕ್ ಹೇಳ್ಕೊಡ್ತೀನಿ. ಮೇ ಬಿ ಇದೆಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ, ಬಟ್ ನಾನು ಮಾಡೋದು ಈ ರೀತಿ, ನಮ್ಮಮ್ಮ ಮಾಡೋದು ಇದೇ ರೀತಿ. ಸೊ ಈ ರೀತಿ ಕಡಲೆ ಬೀಜ ಹುರ್ಕೊಂಡು ಈ ರೀತಿ ಪೇಪರ್ ಮೇಲೆ ಅಥವಾ ನೆಲದ ಮೇಲೆ ಎಲ್ಲರೂ ಹಾಕೊಂಡು ಈ ಥರ ಲಟ್ಟಣಿಗೆಲಿ ನಿಧಾನಕ್ಕೆ ಲಟ್ಟಿಸಿ, ತುಂಬ ಜೋರಾಗಿ ಪ್ರೆಷರ್ ಹಾಕಿ ನಿಮ್ಮ ಶಕ್ತಿ ಎಲ್ಲ ಕೊಟ್ಟು ಲಟ್ಟಿಸ್ಬೇಡಿ, ಆಮೇಲೆ ಪುಡಿ ಆಗೋಗುತ್ತೆ. ನಿಧಾನಕ್ಕೆ ಜಸ್ಟ್ ಹಿಂಗೆ ರೋಲ್ ಮಾಡ್ತಾ ಇರಬೇಕು. ಸೊ ಆವಾಗ ಆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದು ಡಿವೈಡ್ ಆಗುತ್ತೆ ಕಡಲೆ ಬೀಜ. ಸೊ ಆಮೇಲೆ ಅದರದ್ದು ಏನಿದೆ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನು ಸೆಪ್ರೇಟ್ ಮಾಡ್ಕೊಳ್ಳೋದು ಈಸಿ. ಬಟ್ ಹುಷಾರು, ಅದನ್ನು ನಿಧಾನಕ್ಕೆ ಮಾತ್ರ ಮಾಡಬೇಕು, ಜೋರಾಗಿ ಮಾಡಬಾರ್ದು. ಈ ಎಳ್ಳು ಬೆಲ್ಲನ ನನ್ನ ಹಸ್ಬೆಂಡ್ ಎದ್ಬಿಟ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಮಾಡಿಡಬೇಕು ಅಂದ್ಬಿಟ್ಟು ನಾನು ಸ್ವಲ್ಪನೂ ಬ್ರೇಕ್ ತಗೊಳ್ದಂಗೆ ಎಲ್ಲ ಪಟ ಅಂತ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಅದೆಲ್ಲ ಒಂದು ಕಡೆ ಆಯಿತು. ಸೊ ಇಲ್ಲಿ ಬಿಸಿನೀರು ಕಾಯಿಸಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತಿಂಡಿ ಹೇಗೂ ನಾನು ಮಾಡೋದಿಲ್ಲ, ಅವ್ರು ಮಾಡ್ತಾರೆ ಅಲ್ಲ. ಸೊ ಮಿಕ್ಕಿದ ಕೆಲಸಗಳ್ನ ಮಾಡ್ಕೊಳ್ಳೋಣ ಬೇಗ ಅಂದ್ಬಿಟ್ಟು ಪ್ರತಿಯೊಂದೂ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೀರು ಕಾಯಿಸಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ಎದ್ದ ಮೇಲೆ ಅವನಿಗೆ ನಿಂಬು ವಾಟರ್ನ ಕೊಡಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಗೈಸ್, ಈ ರೀತಿ ಸೆಪ್ರೇಟ್ ಆಗುತ್ತೆ. ಸೊ ಇನ್ನೂ ಆಗಬೇಕು ಗೈಸ್. ಇಷ್ಟು ಬಟ್ಟೆ ಒಗ್ದಿದ್ದೀನಿ, ದಿನ ಇಷ್ಟು ಒಗಿತಾ ಇದ್ದೀನಿ ಗೈಸ್. ಇನ್ನೂ ಪಾತ್ರೆ ತೊಳಿಬೇಕು. ಸೊ ಅದಕ್ಕೂ ಮುಂಚೆ ಹಬ್ಬದ್ದು ಏನದು ಕಡಲೆ ಬೀಜ ಹುರಿದ್ಬಿಟ್ಟು ಬಂದಿದ್ದೆ ಅಲ್ಲ, ಸೊ ಅದನ್ನೆಲ್ಲ ಸಿಪ್ಪೆ ಎಲ್ಲ ಸೆಪ್ರೇಟ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಲ್ಲ. ಬನ್ನಿ, ಬೇಜಾನ್ ಕೆಲಸ ಇದೆ ಗೈಸ್. ನಮ್ಮಮ್ಮ ಮಾಡಿಕೊಡ್ಬೇಕಾದ್ರೆ ಎಷ್ಟು ಈಸಿ ಅನ್ನಿಸ್ತಾ ಇತ್ತು. ಇವಾಗೆಲ್ಲ ನಾನೇ ಮಾಡ್ಕೋಬೇಕು, ನಾನೇ ತಿನ್ನಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ನೋಡಿ, ಈ ರೀತಿ ಮಾಡಿಟ್ಟಿದ್ದೀನಿ ಅಲ್ಲ, ಇವಾಗ ಇದನ್ನೆಲ್ಲ ಕ್ಲೀನಾಗಿ ಸೆಪ್ರೇಟ್ ಮಾಡಬೇಕು. ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ, ಯಾವ ಕಡೆ ಸ್ವಲ್ಪ ಬ್ರೈಟ್ ಆಗಿ ಬರುತ್ತೆ ಅಂತ. ಇರೋದೇ ಆ ಕಲರು, ಮತ್ತೆ ಅಲ್ಲಿ ಬೇರೆ ಸೂರ್ಯನ ಕಿರಣಕ್ಕೆ ಕಪ್ಪುಗೆ ಕಾಣ್ತಾ ಇದೆ. ಸೊ ಕತ್ಲೆಯಲ್ಲಿ ಏನಾದರೂ ಫೋಕಸ್ ಆಗ್ತಾ ಇದೆಯಾ ಅಂತ ನೋಡ್ಕೊಂಡು ಆ ಕಡೆ ಈ ಕಡೆ ಅಂದ್ಕೊಂಡು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಅದರಲ್ಲಿ ಇರುತ್ತಲ್ಲ ಸಿಪ್ಪೆ, ಅದನ್ನೆಲ್ಲ ಸೆಪ್ರೇಟ್ ಮಾಡ್ಕೋಬೇಕು. ಸೊ ನಾನು ಅದೇ ಪ್ರಾಸೆಸ್ಸಲ್ಲೇ ಇದ್ದೀನಿ. ಇದೇ ರೀತಿ ಒಂದು 3-4 ಸಲ ಅನಿಸುತ್ತೆ ಮಾಡಿಕೊಂಡೆ. ಸೊ ನೋಡಿ, ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಸೆಪ್ರೇಟಾಗಿ ಬರೀ ವೈಟ್ ಕಡಲೆ ಬೀಜ ಉಳ್ಕೊಳ್ಳುತ್ತೆ, ಅಂದರೆ ಸಿಪ್ಪೆ ಎಲ್ಲ ಹೋಗಿರುತ್ತೆ. ಅಂಥದ್ರಲ್ಲೂ ಸ್ವಲ್ಪ ಇರುತ್ತೆ, ಅದನ್ನು ಆದರೆ ಕೈಯಲ್ಲಿ ಹಿಂಗೆ ತೆಗಿಬೋದು. ಬಟ್ ನನಗೆ ಒಂದೊಂದ್ಸಲ ಕೋಪ ಬಂದರೆ ಏನು ಮಾಡ್ತೀನಿ ಅಂದರೆ ಅದನ್ನೆಲ್ಲ ಆರಿಸ್ಬಿಟ್ಟು ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ. ಸೊ ಈಸಿ ಅಲ್ಲ. ಸೊ ಇದೇ ರೀತಿ ಮಾಡ್ತೀನಿ. ಬಟ್ ಒಂದೊಂದ್ಸಲ ಕೋಪ ಬಂದರೆ ಅಷ್ಟೇ, ಅದರ್ವೈಸ್ ಎಲ್ಲದನ್ನು ಬಿಡಿಸ್ತೀನಿ ಪೇಷನ್ಸಿಂದ. ಸೊ ನೋಡಿ ಗೈಸ್, ಈ ರೀತಿ ಬಿಡಿಸಿಟ್ಟಿದ್ದೀನಿ. ಇದರಲ್ಲೂ ಸಹ ಕೆಲವೊಂದು ಸೀದೋಗಿರೋದು ಅದು ಇದು ಮತ್ತೆ ಚೆನ್ನಾಗಿಲ್ದೇ ಇರೋದು ಏನಾದ್ರು ಇದ್ದರೆ ಅದನ್ನು ಸಹ ತೆಗೆದು ಹಾಕ್ಬಿಡ್ಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಸೊ ಬನ್ನಿ, ಇವಾಗ ಇದನ್ನ ತಗೊಂಡೋಗಿ ಇಟ್ಬಿಟ್ಟು ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ, ಏನಿದೆ ಅಂತ ನೋಡೋಣ. ಸೊ ಮೀನ್ ವೈಲ್ ನಮ್ಮ ಚಿಂಟುಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಲೈನ್ಸ್ ಹಾಕ್ಕೊಟ್ಟಿದ್ದೀನಿ. ಸೊ ಇನ್ನೂ ಕೆಲಸ ಇದೆ, ಆದರೆ ಮಗನ ಕೆಲಸ ನೋಡಲೇಬೇಕಲ್ಲ, ಹಾಗಾಗಿ ಏನು ಕೊಡೋ ಫೋನು. ನಮ್ಮ ಚಿಂಟುಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಲೈನ್ಸ್ ಹಾಕ್ಕೊಟ್ಟೆ. ನಂದು ಎಷ್ಟೇ ಕೆಲಸ ಇದ್ದರೂ ನನ್ನ ಮಗನ ಕೆಲಸನೂ ಮಾಡಬೇಕಾಗತ್ತೆ.
ಅವನು ಇನ್ನೂ ಎಳೆ ಮಗು ಥರ ಆಡ್ತಾನೆ. ಲೈನ್ಸ್ ಹಾಕ್ಕೊಳ್ಳೋ ಅಂದರೆ ನಾನೇ ಹಾಕ್ಕೊಡ್ಬೇಕಂತೆ ಬಂದ್ಬಿಟ್ಟು. ಸಿ ಕೂತಿದ್ದಾನೆ ಗಡ್ವ. ಈಗ ಹಾಲು ಕುಟ್ಕೊಂಡು 10:30 11 ಗಂಟೆ ಆಯಿತು. ಈಗ ಹಾಲು ಕುಡಿತಾ ಇದ್ದಾನೆ. ತಿಂಡಿ ಮಾಡು ಅಂದರೆ ಅಮ್ಮ ಇವತ್ತು ಹಬ್ಬ ತಿಂಡಿ ಬೇಡವಂತೆ. ಹೌದಲ್ಲ? ಅವನಿಗೆ ಗೊತ್ತಿಲ್ಲ. ಅವನಿಗೆ ನಾನಿಲ್ಲಿ ಅಂಕೋಲ ಮನೇಲಿದ್ದರೆ ಹಬ್ಬ ಅಂತ ಯಾವುದು ಅನಿಸೋದೇ ಇಲ್ಲ. ಹಬ್ಬ ಮಾಡಬೇಕು ಅಂದರೆ ಅವನು ನಮ್ಮ ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಸೊ ಅಲ್ಲಿ ಅವನು ಹಬ್ಬ ಮಾಡಬೇಕು. ಏನು ಹಬ್ಬನಮ್ಮ ಅಂತ ಇದ್ದಾನೆ. ಏನು ಹಬ್ಬ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಗೈಸ್, ಕಬ್ಬು ಅಂತೆ. ಕಬ್ಬು ಇಲ್ಲೂ ಸಿಗ್ಬೋದೇನೋ, ನೋಡೋಣ ಬಾ. ನೀನು ಒಟ್ಟ ಅಲ್ಲಿ ಹೋಗ್ಬೇಕನ್ನೋ. ಅಲ್ಲಿ ಚಂದ ಅಲ್ಲ, ಅಲ್ಲಿ ಹೋಗ್ಬೇಕು. ನೋಡಿ ಗೈಸ್, ಒಂದೊಂದು ದಿನಕ್ಕೆಲ್ಲ ಅವ್ನು ಚನ್ನರಾಯಪಟ್ಟಣ ಹೋಗ್ಬೇಕಂತೆ. ಏನು ಮಾವನ ಮನೆ ಅಲ್ಲೇ ಇದೆ ಪಕ್ಕದಲ್ಲಿ. ಒಂದು 500 ಕಿಲೋಮೀಟ್ರ್ ಅಂತೆ. ಹೋದ್ಸಲ ಕದಂಬದಲ್ಲಿ ಬಂದೆ, ಇನ್ನೂ ಆ ಶೀತ ಗೀತ ಎಲ್ಲ ಫುಲ್ ಹೋಗಿಲ್ಲ. ಮತ್ತೆ ಹೋಗ್ಬೇಕಂತೆ. ಕೆಲಸ ಇದೆ ಗೈಸ್, ಯಾವ ಕೆಲಸನೂ ಆಗಲ್ಲ. ಅಂಗಡಿ ಸಾಮಾನು ತಂದು ಕೊಡಬೇಕು ಅವರಿಗೆ, ಇಲ್ಲ ವಟ 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 ಅಂತಾರೆ. ಗೈಸ್ ನೋಡಿ, ನಮ್ಮಮ್ಮ ಕೊಬ್ಬರಿನ ಕೊಟ್ಕೊಳ್ಸಿದ್ದಾರೆ. ಸೊ ಅದನ್ನು ಡ್ರೈಗೆ ಹಾಕಿದ್ದೀನಿ. ಇಲ್ಲಿ ಬೆಲ್ಲ, ನಾನೇ ಬೆಲ್ಲ ಕಮ್ಮಿ ತೊಗೊಬಂದೆ, ನನಗೆ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ. ಸೊ ಅದನ್ನು ಸಹ ಸ್ವಲ್ಪ ಬಿಸಿಲಿಗೆ ಒಣಾಕಿದ್ದೀನಿ. ಬೆಲ್ಲ, ಕೊಬ್ಬರಿ, ಬೆಲ್ಲ. ಗೈಸ್ ನೋಡಿ, ಇಲ್ಲಿ ಬೆಲ್ಲನ ಒಣಗಕ್ಕೆ ಹಾಕಿದ್ದೀನಿ ಆ್ಯಂಡ್ ಈ ಕಡೆ ಕೊಬ್ಬರಿನ ಒಣಗಕ್ಕೆ ಹಾಕಿದ್ದೀನಿ. ಪಾಪ ನಮ್ಮಮ್ಮ ಇಬ್ಬರು ಕಷ್ಟಪಟ್ಟು ಕಟ್ ಮಾಡಿ ಕೊಟ್ಕೊಳ್ಸಿದ್ದಾರೆ ಮಗಳಿಗೆ ಅಂತ, ಎಲ್ಲರೂ ತಿನ್ನಲಿ ಅಂತ ಹಬ್ಬದ ದಿನ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡೋದೊಂದು ಬಾಕಿ ಇದೆ, ಅದನ್ನು ಬೇಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಅಲ್ಲ. ಸೊ ಈ ಕೊಬ್ಬರಿ, ಬೆಲ್ಲ, ಎಳ್ಳು, ದೆನ್ ಶೇಂಗಾ ಬೀಜ ಎಲ್ಲದು ಆಮೇಲೆ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಕೆಲಸ ಇದೆ, ಹೋಗಿ ಮಾಡ್ಕೊಂಡು ಬಂದುಬಿಡೋಣ. ರೆಸಾರ್ಟಿಗೆ ಸ್ವಲ್ಪ ಸಾಮಾನು ತರಬೇಕಿತ್ತು, ಅದನ್ನು ತೊಗೊಂಡು ಬರೋಣ. ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾನು ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಾಮಾನು ತೊಗೊಂಡು ಬರೋಣ, ಬನ್ನಿ. ಮನೇಲಿ ಎಷ್ಟೇ ಕೆಲಸ ಇದ್ರು ಸಹ ರೆಸಾರ್ಟ್ನ ಮರೆಯೋ ಹಾಗಿಲ್ಲ. ಅಲ್ಲಿಗೆ ಸಾಮಾನುಗಳು ತರಬೇಕು. ಹಾಗೇನೆ ರೆಸಾರ್ಟ್ಗೂ ಸ್ವಲ್ಪ ಹೂವು ಬೇಕಿತ್ತು ಆ್ಯಂಡ್ ನನಗೂ ಮನೆಗೆ ಸ್ವಲ್ಪ ಹೂವು ಬೇಕಿತ್ತು. ಯಾಕೆಂದರೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾನೆ ಅಲ್ಲ. ಸೊ ಹಾಗಾಗಿ ಅವನು ಪೂಜೆ ಮಾಡುವಾಗ ಖುಷಿ ಆಗಲಿ, ಸ್ವಲ್ಪ ಹೂವು ಗೀವ ಮಾಡಿಸೋಣ ಅಂದ್ಬಿಟ್ಟು ದೊಡ್ಡ ಮನಸ್ಸಿಂದ ಹೂವು ತೊಗೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ಅವೇನು ಪ್ರಾಸೆಸ್ ಮಾಡೋದಿಲ್ಲ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡ್ಗೋಸ್ಕರ ಎಲ್ಲದನ್ನು ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಚಂದ ಹೂವು ಮಡ್ಸಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ದೇವ್ರ ಸಾಮಾನೆಲ್ಲ ಬೆಳಗಿ ಎಲ್ಲ ಫೋಟೋ ಎಲ್ಲ ಹೊರಿಸಿ ಕುಂಕುಮ ಇಟ್ಟು ಎಲ್ಲ ಮಾಡಿದ್ದೀನಿ. ಬಾಗಿಲಿಗೂ ಸಹ ಹೂವಿನ ಅಲಂಕಾರ ಮಾಡಿದ್ದೀನಿ. ಆದರೆ ನನಗೆ ಬಂದಾಗೆ, ನನ್ನ ಬುದ್ಧಿಗೆ ತೋಚದ ಹಾಗೆ ಎಲ್ಲದೂ ಮಾಡಿದ್ದೀನಿ. ಇರೋದು ಸ್ವಲ್ಪನೇ, ಸೊ ಅದನ್ನೇ ಇದ್ದಿದ್ರಲ್ಲಿ ಚೆಂದಾಗಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ, ನಮ್ಮನೆ ದೇವ್ರ ಮನೆ ಎಲ್ಲ ದೇವ್ರಿಗೂ ಸಹ ಹೂವು ಮುಡ್ಸಿದ್ದೀನಿ. ಎಲ್ಲದಕ್ಕೂ ಜಾಸ್ತಿ ಮುಡ್ಸೋಕೆ ನನಗೇನೋ ಇಷ್ಟ, ಆದರೆ ಆಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಪಿನ್ಗಳೇನೂ ಇಲ್ಲ. ಅದನ್ನು ಹೂವು ಸಿಕ್ಸಿದ್ರೆ ಅದು ಮುಂದುಗಡೆಗೇನೆ ಭಾರ ಎಳಿಯತ್ತೆ. ಸೊ ಹಾಗಾಗಿ ಒಂದೊಂದೇ ಹೂವು ಇಡಬೇಕು. ಅದರ್ವೈಸ್ ಈ ಲಕ್ಷ್ಮಿಗೆ ಹಾಕಿದ್ದೀನಲ್ಲ, ಅದೇ ರೀತಿ ಎಲ್ಲ ಫೋಟೋಸ್ಗೂ ಹಾಕೋಕೆ ನನಗೂ ಇಷ್ಟ. ಡಿಸ್ಕ್ರಿಮಿನೇಷನ್ ಮಾಡೋಕ್ಕೇನು ಇಷ್ಟ ಇಲ್ಲ. ಬಟ್ ಏನು ಮಾಡಲಿ, ಅಲ್ಲಿಗೆ ಹಾಕಿದ್ರೆ ಅದು ಮುಂಭಾರ ಆಗುತ್ತೆ. ಹಾಗಾಗಿ ಒಂದೊಂದೇ ಹೂವು ಇಟ್ಟಿದ್ದೀನಿ. ಸೊ ಇಲ್ಲಿ ಮೇನ್ ಡೋರ್ಗೂ ಸಹ ಹೂವು ಮಡ್ಸಿದ್ದೀನಿ. ಸೊ ಚಂದ ಕಾಣ್ತಾ ಇದೆ ಅಲ್ಲ. ಸೊ ಅದೆಲ್ಲ ಮಾಡಿಟ್ಟು ಮತ್ತೆ ಇಲ್ಲಿ ಎಲ್ಲ ಮಿಕ್ಸ್ ಮಾಡೋಣ ಅಂತ ಬಂದೆ. ಊರಿಂದ ಹೇಗೆ ತಂದಿದ್ನೋ ಹಾಗೆ ಕಟ್ಬಿಟ್ಟು ಇಟ್ಬಿಟ್ಟಿದ್ದೆ. ಸೊ ಇವತ್ತೇ ತೆಗಿತಾ ಇರೋದು. ಸ್ವಲ್ಪನಾದರೂ ಬಿಸಿಲಿಗೆ ಹಾಕೋಣ ಅಂದ್ಬಿಟ್ಟು ತಗೊಂಡು ಹಾಕಿದ್ದೆ. ಸೊ ಇವಾಗ ಎಲ್ಲದೂ ಮಿಕ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ಅವ್ನು ಬಂದು ದೇವ್ರ ಮನೆ ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡೋಗಿ ಸ್ವಲ್ಪನ ತಗೊಂಡೋಗಿ ಅವನಿಗೆ ಕೊಡಬೇಕು. ಪೂಜೆ ಗಿಡಪ್ಪ, ನಮ್ಮ ಕಡೆ ಸಂಕ್ರಾಂತಿ ಕಾಳು ನೋಡು ಈ ರೀತಿ ಇದೆ. ಅವ್ರ ಕಡೆ ಬರೀ ಕರೋನಾ ಕಾಳು ಗೈಸ್, ಸಂಕ್ರಾಂತಿ ಕಾಳು ಅಂದರೆ. ಸೊ ಅದನ್ನು
ಎಲ್ರಿಗೂ ಒಂದೊಂದು ಸ್ಪೂನ್ ಕೊಟ್ಟರೆ ಮುಗೀತು ಅವ್ರದ್ದು ಸಂಕ್ರಾಂತಿ ಆ ರೀತಿ. ಬಟ್ ನಮ್ಮ ಸಂಕ್ರಾಂತಿ ಈ ರೀತಿ. ಸೊ ಇಷ್ಟು ಮಾಡಿದೆ, ಕಷ್ಟಪಟ್ಟಿದ್ದೀನಿ ಗೈಸ್. ನನಗೆ ಅಭ್ಯಾಸನೇ ಇಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು. ನೋಡಿ ಹೇಗೆ ಬಂದಿದೆ ಅಂತ. ಆದ್ರೂ ಈ ಸಂಕ್ರಾಂತಿ ಹಬ್ಬದ ಈ ಸ್ಪೆಷಲ್ ರೆಸಿಪಿ, ಅದಕ್ಕೆ ಅಂತಾನೆ ಮಾಡೋ ಈ ರೆಸಿಪಿ ತುಂಬಾನೇ ಲೆಂದಿ ಪ್ರೋಸೆಸ್ ಗೈಸ್. ಒಂದಿನ 2 ದಿನಕ್ಕೆ ಆಗೋ ಅಂಥದ್ದಲ್ಲ. ಒಂದು 10 to 15 ಡೇಸ್ ಮುಂಚೆನೆ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡು ಒಣಗಿಸ್ಕೊಂಡು ಆಮೇಲೆ ಮಾಡುವಂಥ ಪ್ರಾಸೆಸ್ ಇದು. ಬಟ್ ಅವೆರಡು ಪ್ರಾಸೆಸ್ ನಮ್ಮಮ್ಮ ಮಾಡಿಕೊಟ್ಟಿರೋದ್ರಿಂದ ಮಿಕ್ಕಿರೋ ಪ್ರಾಸೆಸ್ನ ನಾನು ಮಾಡಿಕೊಂಡು ಇವಾಗ ಅದನ್ನ ಅಳತೆ ಪ್ರಕಾರ ಎಲ್ಲದು ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಚಂದ ಆ್ಯಂಡ್ ಏನಂತಾರೆ ಕೊಡೋಕ್ಕೂ ಚಂದ ಗೈಸ್. ಸೊ ಅದಕ್ಕೇನೆ ಪ್ರತಿಯೊಂದು ಮೆಜರಲ್ಲಿ ನಾನು ಮಾಡ್ತಾ ಇದ್ದೀನಿ. ಅಮ್ಮ ನನಗೆ 5 ಪಾವ್ ಹಿಡಿಯೋದ್ರಲ್ಲಿ ಕೊಟ್ಟಿದ್ರು ಕೊಬ್ಬರಿನ. ಆ್ಯಂಡ್ ಬೆಲ್ಲ ನಾನೇ ಕಮ್ಮಿ ತೊಗೊಂಡು ಬಂದೆ, ಯಾಕೆಂದರೆ ನನಗೆ ಜಾಸ್ತಿ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಬೆಲ್ಲ 2 1/4 ಪಾವನಲ್ಲಿ. ಸೊ ಕೊಬ್ಬರಿ 5 ಲೋಟ, ಅದೇ 1/4 ಅಂತಾರಲ್ಲ ಅದರಲ್ಲಿ. ಆ್ಯಂಡ್ ಕಡಲೆ ಬೀಜ ಎಷ್ಟು ಹಾಕೊಂಡಿದ್ದೆ ಅಂದರೆ ಅದು 5 ಲೋಟ ಹಾಕೊಂಡಿದ್ದೆ. ಸಿಪ್ಪೆ ಎಲ್ಲ ಹೋಗಿ ಅದು 4 1/4 ಲೋಟ ಸಿಕ್ತು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಈಗ. ಆ್ಯಂಡ್ ಎಳ್ಳು ಎಷ್ಟಪ್ಪ ಸಿಕ್ತು ಅಂದರೆ ಎಳ್ಳು 2 ಲೋಟ ಸಿಕ್ತು. ಸೊ ಇದೆಲ್ಲ ಆಲ್ಮೋಸ್ಟ್ ಸಮ ಪ್ರಮಾಣ ಇದೆ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಪೂಜೆಗೆ ಫಸ್ಟ್ ಎತ್ತಿಡಬೇಕು. ಸೊ ಬನ್ನಿ ಈಗ ಎಲ್ಲದು ಮಿಕ್ಸ್ ಹೊಡಿಯೋಣ. ಆ ಕಡೆ ನನ್ನ ಮಗ ಬೈದಲ್ಲೇ ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ, ಬಿಕಾಸ್ ಅವರಪ್ಪ ಸ್ನಾನಕ್ಕೆ ಹೋಗಿದ್ದಾನೆ ಅಲ್ಲ, ಇಲ್ಲಿ ಬಂದ್ಬಿಟ್ಟು ಬೈದ್ಬಿಡ್ತಾನೆ ಅಂದ್ಬಿಟ್ಟು ಅಮ್ಮ ಬೇಗ 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 ಅಂತ ನನಗೆ ಅರ್ಜೆಂಟ್ ಮಾಡ್ತಾ ಇದ್ದಾನೆ. ಬಟ್ ಅದೇ ಅರ್ಜೆಂಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ. ಸೊ ಕ್ಲೀನಾಗಿ ಕ್ಯಾಪ್ಚರ್ ಮಾಡು ಅಂತ ಬೇರೆ ಅವ್ನಿಗೆ ಹೇಳ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಅರ್ಜೆಂಟಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಇಲ್ಲ. ಸೊ ಮತ್ತೆ ಅವನಿಗೆ ಮಿಕ್ಸ್ ಮಾಡಬೇಕು ಅನ್ನೋದು ಬೇರೆ ಆಸೆ. ಸೊ ನಾನೇ ಮಿಕ್ಸ್ ಮಾಡಿಬಿಟ್ಟೆ. ಅದು ಸ್ವಲ್ಪ ಬೇಜಾರು ಮಾಡ್ಕೊಂಡ, ಆಮೇಲೆ ಕೋಪ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಅವನಿಗೂ ಸಹ ಕೊಟ್ಟೆ. ಮುಚ್ಚಿಂಟು ಬಾಯಿ ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿಬಿಡು ಅಂತ. ಏಕೆಂದರೆ ಅವ್ನು ಖುಷಿಯಾಗಿದ್ರೆ ನಾನು ಖುಷಿಯಾಗಿರೋದು, ಹಾಗಾಗಿ. ಸೊ ಮಗು ನೋಡಿ ಅದರಲ್ಲೂ ಆಟ ಆಡುತ್ತೆ. ಮುಂಚೆಯಿಂದನೂ ಅಷ್ಟೇ, ಇವನು ಅಕ್ಕಿ ಕೊಟ್ಟರೆ ಅಕ್ಕಿ ಆಟ ಆಡ್ಕೊಂಡು ಕುತ್ಕೋತಿದ್ದ. ಅಕ್ಕಿ ಹಸಿಟ್ಟು ಗೋಧಿ ಹಸಿಟ್ಟು ಸಿಕ್ಕಿದ್ರೆ ಸಾಕು ಹಿಂಗೆ ಕಲಿಸ್ಕೊಂಡು ಕುತ್ಕೋತಾನೆ. ಆ್ಯಂಡ್ ಇದು ಸಹ ನೋಡಿ ಮಿಕ್ಸ್ ಮಾಡ್ಕೊಂಡು ಕೂತಿದ್ದಾನೆ. ಸೊ ಫೈನಲಿ ನನ್ನ ಎಳ್ಳು ಬೆಲ್ಲ ರೆಡಿ ಆಗಿದೆ. ಈ ರೀತಿಯಾಗಿ ಕಾಣ್ತಾ ಇದೆ, ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಲ್ಲ. ನನಗಂತೂ ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇತ್ತು. ಬಟ್ ದೇವ್ರ ಪೂಜೆಗೆ ಇಟ್ಬಿಟ್ಟು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇವಾಗ ಏನದು ಸ್ವಲ್ಪ ಬಟ್ಲಿಗೆ ಹಾಕ್ಕೊಂಡು ದೇವ್ರ ಮನೆಗೆ ಇಟ್ಬಿಟ್ಟು ಬರಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಫುಲ್ ಖುಷಿ, ನಾನಂತೂ ಅಪರೂಪಕ್ಕೆ ಫಸ್ಟ್ ಟೈಮ್ ಮಾಡಿದ್ದೀನಲ್ಲ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಗೈಸ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಆ್ಯಂಡ್ ಒಳ್ಳೆಯದನ್ನೇ ಹರಿಸಿ. ಏನಂತೀರಾ? ಸರಿ ಅದು ಇಡು. ಹಾ ಇಲ್ಲೇ ಮಾಡು ಅಂತಿದ್ರಲ್ಲ. ಹಾ ಮತ್ತೀಗ ಎಲ್ಲಿಗೆ ಊಟ ಮಾಡಲ್ಲ? ಸಂಜೆ ಊಟಕ್ಕೆ ಅವ್ರು ಹೇಳಿದ್ದೆ ಯಾವಾಗ? ಮತ್ತೆ ಸರಿ ಆಯ್ತು, ಸಾಕಾ? ಹಾ ಆಫ್ ಮಾಡು, ಆಫು. ಹಾ ಸಾಕು ಕಣಮ್ಮ. ಬಂದಿಲ್ಲ ಇನ್ನು ಅಲ್ಲೇ ಇದೆ. ಬರೋ ಇಲ್ಲಿ ತೋರ್ಸು. ಕಲ್ಸಿಲ್ಲ ಇನ್ನ ಮಾಡು. ಸಾಕು. ಇನ್ನು ಹಾಕ್ಬೇಕಾ? ಸಾಕು. ಕಲ್ಸ. ಇನ್ನು ಬೇಕನ್ಸುತ್ತೆ, ಕಾಣ್ತಾ ಇಲ್ಲ ಕಾಳು. ಕ್ಲೀನಾಗಿ ಮಿಕ್ಸ್ ಹೊಡಿ ಹಿಂಗೆ. ಬೇಕು ಬೇಕಲ್ಲ? ಕಲರ್ ಕಾಣ್ತಾ ಇಲ್ಲ. ಸಾಕು.
ಹಾಂ ಸೂಪರಾಗಿ ಕಾಣ್ತಾ ಇದೆ. ತಾ 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 ತಾ. ಎಳ್ಳು ಬೆಲ್ಲನ ದೇವ್ರ ಮನೆಗಿಟ್ಟೆ, ಯಾಕೆಂದ್ರೆ ಹಸ್ಬೆಂಡ್ ಪೂಜೆ ಮಾಡ್ತಾನಲ್ಲ ಅವ್ನು ಮಾಡ್ಲಿ ಅಂತ. ಸೊ ನಾನು ಮಿಕ್ಕಿದ ಕೆಲಸ ಮಾಡ್ಕೊಂಡ್ ಬಿಡೋಣ ಅಂದ್ಬಿಟ್ಟು ಪಾತ್ರೆ ತೊಳಿಯೋಕ್ ಬಂದೆ. ಇದೆಲ್ಲ ಆದ್ಮೇಲೆ ಕಾಫಿ ಗಿಫಿ ಮಾಡ್ಕೊಂಡು ಕುಡ್ದು ರಿಲ್ಯಾಕ್ಸ್ ಆಗಬೇಕು. ಆ್ಯಂಡ್ ಆಮೇಲೆ ಇನ್ನೂ ಕೆಲಸ ಇದೆ. ಸೊ ಮೇಲ್ಗಡೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಆಮೇಲೆ ಸ್ನಾನ ಮಾಡ್ಕೋಬೇಕು. ಹಾಗಾಗಿ ಪಟಾಪಟ ಅಂತ ಎಲ್ಲ ಕೆಲಸ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಗೈಸ್. ಆ್ಯಂಡ್ ನಿಮ್ಮ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮನೆ ಸಂಕ್ರಾಂತಿ ಹೀಗಿತ್ತು ನೋಡ್ತಾ ಇದ್ದೀರಿ ಅಲ್ಲ. ಪಾತ್ರೆ ಅಂತೂ ತೊಳೆದಿಟ್ಟೆ, ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ಇನ್ನೂ ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದೆ ಅಲ್ಲ, ಅವೆಲ್ಲ ಪೆಂಡಿಂಗ್ ಇದೆ. ಫಸ್ಟು ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಆಮೇಲೆ ಮಿಕ್ಕಿದ ಕೆಲಸಗಳ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಆಗಿ ಬರೋಣ, ಆಯಿತಾ? ಸೊ ಬನ್ನಿ ಇವಾಗ ಹೋಗೋಣ. ಫೋನ್ ಕೈ ಕೊಡ್ತಾ ಇಲ್ಲ, ನೀ ಕೈ ಕೊಡ್ತಾ ಇಲ್ಲ. ಮ್ಯಾಚಿಂಗ್ ಇವನ್ ಆಮ್ ಮ್ಯಾಚಿಂಗ್. ಅಲ್ಲೇನದು ಚಿಂಟು ಮ್ಯಾಚಿಂಗ್. ಹುಷಾರು ಬೀಳಿಸ್ಬಿಟ್ಟು ಕಷ್ಟಪಟ್ಟು ಕಟ್ ಮಾಡಿದ್ದೀನಿ. ಅಬ್ಸರ್ವ್ ಮಾಡಿದ್ರಾ, ನಾನು ನನ್ನ ಮಗ ಮತ್ತು ಕಲ್ಲಂಗಡಿ ಹಣ್ಣು ಎಲ್ಲ ಒಂದೇ ಕಲರಲ್ಲಿದ್ದೀವಿ. ಆ್ಯಂಡ್ ಒಂಥರ ಆ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲ. ಸೊ ನನಗೆ ಹಂಗೆ ಅನ್ನಿಸ್ತು, ನಿಮಗೆ ಅನ್ನಿಸ್ತು ಅಂತ ಹೇಳಿ. ಸದ್ಯಕ್ಕೆ ಸ್ನಾನ ಆಯಿತು, ಫ್ರೂಟ್ಸು ಕಟ್ ಮಾಡಾಯಿತು. ಒಂದೇ ಫ್ರೂಟು, ಜಾಸ್ತಿ ಬೇಡ ಇವತ್ತು. ಹಬ್ಬ ಮುಗೀತು. ಒಂದು ದೇವ್ರಿಗೆ ಕೈ ಮುಗಿಯಲ್ಲ, ಏನಿಲ್ಲ. ಹಬ್ಬ ಜೈ ಅನ್ನಿಸ್ಬಿಟ್ಟೆ. ಒಂದು ಕಾಲ ಇತ್ತು, ಹೇಗೆ ಮಾಡ್ತಿದ್ದೆ, ಹೇಗಾಗೋದೆ ಕರ್ಮ. ಸೊ ಗೈಸ್, ಹೇಗಿತ್ತು ನನ್ನ ಇವತ್ತಿನ ವ್ಲಾಗು, ಸಂಕ್ರಾಂತಿ ವ್ಲಾಗು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಗಂಡ ಬಂದ ಅಂದ್ಕೊಂಬಿಟ್ಟೆ. ಇನ್ನೊಂದು ವಿಷಯ ಏನು ಅಂದರೆ, ಏನು ಗೊತ್ತಿಲ್ಲ, ಮರ್ತೋಯ್ತು. ಸದ್ಯಕ್ಕಿಷ್ಟೇ ಗೈಸ್. ಮರಿದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಹೇ ಗೈಸ್, ಮತ್ತೆ ಯಾಕೆ ಬಂದೆ ಗೊತ್ತಾ? ಅವಾಗೇನೋ ಮರ್ತೋಯ್ತು ಅಲ್ಲ. ಆ್ಯಕ್ಚುಲಿ ನಾನು ಏನು ಹೇಳಬೇಕು ಅಂತಿದ್ದೆ ಗೊತ್ತಾ? ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಗೈಸ್. ಹೋಪ್ಸೋ ಎಲ್ಲರೂ ಮನೇಲೂ ತುಂಬ ಚೆನ್ನಾಗಿ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ಸೆಲೆಬ್ರೇಟ್ ಮಾಡೋ ಥರ ಎಳ್ಳು ಬೆಲ್ಲ ಮಾಡಿದ್ದೀನಿ. ಬಟ್ ಸೆಲೆಬ್ರೇಷನ್ ಅಂತ ಏನೂ ಇಲ್ಲ, ಸುಮ್ಮನೆ ಶಾಸ್ತ್ರಕ್ಕೆ ಎಳ್ಳು ಬೆಲ್ಲ ಮಾಡ್ಕೊಂಡು ತಿನ್ನೋ ಥರ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಕೊಟ್ಕೊಳ್ಸಿದ್ರು ಗೈಸ್, ಕೊಬ್ಬರಿ ಮತ್ತು ಬೆಲ್ಲನ ಹೆಚ್ಚಿಬಿಟ್ಟು. ಸೊ ಅದನ್ನು ಒಣಗಿಸೋಕ್ಕೂ ಸೋಮಾರಿತನ. ಇವತ್ತು ಸ್ವಲ್ಪ ಅಂದರೆ ನಮ್ಮಮ್ಮ ಎಲ್ಲ ಒಣಗಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ರು. ಬಟ್ ಸ್ಟಿಲ್ ನಾನು ಇನ್ನೊಂದೆರಡು ದಿನ ಒಣಗಿಸ್ಕೋಬೋದಿತ್ತು, ಬಟ್ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಮಾಡ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಬಟ್ ನಮ್ಮಮ್ಮ ಬೈತಾಯಿದ್ರು, ಎಷ್ಟೆಲ್ಲ ಮಾಡ್ಕೊಡ್ಕೊಳ್ಸಿದ್ರು ನಿಂಗೆ ಇಷ್ಟು ಸೋಮಾರಿತನ, ನೀನು ಮಾಡ್ಕೊಂಡಿಲ್ಲ ಅಂತ. ಹಾಗಾಗಿ ಅದನ್ನೆಲ್ಲ ಒಂದು ರೌಂಡ್ ಒಣಗಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ನೋಡಿ ಎಳ್ಳು ಬೆಲ್ಲ ರೆಡಿ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ನಮ್ಮ ಚಿಂಟುನೇ ಕಷ್ಟಪಟ್ಟು ಎಲ್ಲ ಮಿಕ್ಸ್ ಮಾಡಿದ್ದಾನೆ. ಇಲ್ಲೇ ಕೂತಿದ್ದಾನೆ ನೋಡಿ ಕಳ್ಳ. ಸೊ ಅವನೇ ಎಲ್ಲ ಮಿಕ್ಸ್ ಮಾಡಿದ್ದು. ಅವ್ನಿಗೆ ಇಷ್ಟ ಆಯ್ತಲ್ಲ ತಮ್ಮ ಮಿಕ್ಸ್ ಮಾಡೋಕ್ಕೆ. ಸೊ ಬನ್ನಿ ಇವಾಗ ತಿನ್ನೋಣ. ದೇವ್ರಿಗೆ ಇಷ್ಟ ಆಯಿತು. ಅದಲ್ಲ, ಬೇರೆದು ಇದಿಟ್ಟಿರಲಿಲ್ಲ. ನಮ್ಮ ಚಿಂಟು ಯಾಕೋ ಫುಲ್ ಡಿಪ್ರೆಷನಲ್ಲಿದ್ದಾನೆ. ನಾನು ಮಾಡಿಲ್ಲ, ನಿಮ್ಮ ಪಪ್ಪ ಏನೋ ಮಾಡಬೇಕು. ಕರೋನಾ ಹೇಳ್ಬೋದು. ಗಾದೆ ಮಾತೇ ಇದೆ, ಏನಂತ ಹೇಳಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಸೊ ಒಳ್ಳೆಯದನ್ನೇ ಹರಿಸೋಣ, ಒಳ್ಳೆಯದನ್ನೇ ಮಾತಾಡೋಣ. ಹ್ಯಾಪಿ ಸಂಕ್ರಾಂತಿ, ಬಾಯ್. ಚೆನ್ನಾಗಿದೆಯಲ್ಲ? ಅದೇನು ಚಿಂಟು ಏರ್ ಕಟ್ ಮಾಡಿಸಿದಾನೆ, ಒಳ್ಳೆ ಮಂಗನ ಥರ ಕಾಣ್ತಾ ಇಲ್ಲ.